ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಇದನ್ನು ಅವನು ಮುಂದೆ ಹಿಡಿದ್ರೆ ಎಷ್ಟೇ ಕೋಪ ಇದ್ದರೂ ಒಂದೇ ನಿಮಿಷದಲ್ಲಿ ಕರ್ಗೋಗ್ಬಿಡುತ್ತೆ. ಅಪ್ಪ ಪಾಯಸ ಬೇಕು ಅಂತ ಹಿಂದೆ ಹಿಂದೆ ಬರ್ತಾನೆ. ಅಭಿ ಮತ್ತೆ ಮಾಧವ್ ಅವರು ಹೀಗೆ ದೂರ ಇದ್ರೆ ಶಾರ್ವರಿ ದಾರಿ ಇನ್ನೂ ಸುಲಭ ಆಗತ್ತೆ. ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು. ತುಳಸಿಯವರೇ, ಇಲ್ಲಿ ನೋಡಿ, ಶಾವಿಗೆ ಪಾಯಸ. ಅಭಿ ಈಗ ನನ್ನ ಹತ್ರ ಮಾತಾಡಲೇಬೇಕು. ಯಾಕೆಂದರೆ ಅಪ್ಪನ ಮೇಲೆ ಕೋಪ ಇದ್ದರೂ ಶಾವಿಗೆ ಪಾಯಸದ ಮೇಲಿರೋ ಆಸೆಗೆ ಅವನು ನನ್ನನ್ನು ಕ್ಷಮಿಸ್ತಾನೆ. ಆಯಿತು, ಹಾಗೆ ಆಗಲಿ. ನಿಮ್ಮಿಬ್ಬರು ಪ್ರೀತಿ ಈ ಪಾಯಸದ ಹಾಗೆ ಸಿಹಿಯಾಗಿ ರುಚಿಯಾಗಿರಲಿ. ನಿನಗೋಸ್ಕರ ಪಾಯಸ ಮಾಡ್ಕೊಂಡು ತೊಗೊಂಡು ಬಂದೆ. ಎಲ್ಲ ಚಲೋ ಐತಲ್ಲ. ಇರಲಿ ಬಿಡು, ನಾನು ಮತ್ತೆ ತೊಗೊಂಬರ್ತೀನಿ. ನನಗೇನು ಬೇಕಾಗಿಲ್ಲ. ಅಭಿ, ಇನ್ನೂ ಯಾಕೋ ನನ್ನ ಮೇಲೆ ಇಷ್ಟೊಂದು ಕೋಪ? ನೀನು ನನ್ನನ್ನು ಕ್ಷಮಿಸಲ್ವಾ? ಈಗೇನು ನಿನ್ನ ಕೋಪ ಕಮ್ಮಿ ಆಗಬೇಕು ಅಂದರೆ ನಾನೇನು ಮಾಡಬೇಕು? ಕಿವಿ ಹಿಡಿದು ಬಸ್ಕಿ ಹೊಡಿಲ್ಲ ಅಥವಾ ಕೈ ಮುಗಿದು ಕ್ಷಮೆ ಕೇಳಲ್ಲ? ಹೇಳು ಅಭಿ, ನಾನೇನು ಮಾಡಬೇಕು ಅಂತ? ಅದೆಲ್ಲ ಏನೂ ಬೇಕಾಗಿಲ್ಲ. ಒಂದು ಹಗ್ ಮಾಡಿದ್ರೆ ಸಾಕು. ಸಾರಿ ಡ್ಯಾಡ್, ನಾನು ನಿಮಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಇದೇ ಕನ್ನೆ ಹೊಡೆದಿದ್ದಲ್ವಾ? ಸಾರಿ ಕಣೋಬಿ. ಈಗ ಮಾಡ್ತೀರಾ ಅಂತ ಗೊತ್ತಿದ್ರೆ ಇನ್ನೊಂದು ಕೆನ್ನೆಗೆ ಓಡಿಸ್ಕೊತಿದ್ದೆ. ಇಷ್ಟಕ್ಕೆ ನನ್ನ ಕೋಪ ಕಡಿಮೆ ಆಗಲಿಲ್ಲ. ಹೌದಾ? ಸರಿ, ಹಾಗೆ ಬರ್ತೀನಿ. ಹಬ್ಬ, ಪಾಯಸ ಚೆಲ್ಲೋಯ್ತು ಅಂತ ಬೇಜಾರಾಗಿದ್ದೆ. ಅಷ್ಟೇ ಚೆಲ್ಲಿದ್ರೆ ಏನಬಿ? ಮಾವ ಮನ್ಸು ಮಾಡಿದ್ರೆ ನಿನ್ಗೆ ಪಾಯಸದಲ್ಲಿ ಸ್ನಾನ ಮಾಡಿಸ್ಬಿಡ್ತಾರಷ್ಟೇ. ಮಾವ, ಪಾಯಸ ನೋಡ್ತಾ ಇದ್ರೆ ನಮಗೂ ತಿನ್ಬೇಕನ್ನಿಸ್ತಿದೆ. ನಮ್ಗೆ ಯಾಗೂ ಪಾಯಸ ಇಲ್ವಾ? ಅದಕ್ಕೇನಂತೆ, ಬೈಲಿ. ಅದೆಲ್ಲ ಆಗಲ್ಲ. ಇದು ನನಗೋಸ್ಕರ ಅಂತ ಮಾಡಿರೋದು, ನಾನು ಯಾರಿಗೂ ಕೊಡಲ್ಲ. ಆಯಿತು, ಕೊಡ್ತೀನಿ. ಅರ್ಧ ಅಂಗಿ ಅಲ್ವಾ, ಹಂಚ್ಕೊಂಡು ತಿನ್ನಲೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.